ಈಗ ದರ್ಶನ ಅಮೆರಿಕದಾಗಿದ್ರು. ಈ ಚಳವಳಿಯನ್ನ ನೋಡಿ ಅವರಿಗೆ ನೆಮ್ಮದಿ ಆಗಿಲ್ಲ. ಇನ್ನ ಬಹುಶಃ ಅವ್ರು 8 ದಿವಸ ಅಲ್ಲೇ ಇರಬೇಕಾಗಿತ್ತು. ಆದ್ರೂ ನನ್ನ ರೈತ ಅಂತಂದ್ರೆ ಬೀದಿ ಒಳಗೆ ಕೂತಾರೋ, ನಾನೊಬ್ಬ ಜವಾಬ್ದಾರಿ ಹತ್ಯೆಯಾಗಿ ಇರಬಾರ್ದ 48 ಗಂಟೆ ನಿದ್ದೆ ಮಾಡಲ್ದ ಇವತ್ತ ಅಲ್ಲಿಂದ ನಿರಂತರವಾಗಿ ಜರ್ನಿಯನ್ನು ಮಾಡಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು, ನಮಗೆ ಬೆಂಬಲ ಕೊಡಬೇಕು. ಇವತ್ತ ನಮ್ಮ ಚಳವಳಿಯಲ್ಲಿ ಭಾಗವಹಿಸಬೇಕಂತೇಳಿ ಅವರೆಲ್ಲ ಬಂದರು. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ನಾವು ಅಭಿನಂದನೆ ಮಾಡಬೇಕು. ಇವತ್ತ ಅವರು ಕೂಡ ಬಹಳಷ್ಟು ಈ ರೈತರ ಪರವಾಗಿ ಇದು ಕಬ್ಬಿನ ವಿಷಯನ ನಾವು ವಾಸಲ ಕೂಡ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಒಂದು 20,000 ಜನ ಸೇರಿದ್ದೀವಿ. 20,000 ಜನ ಸೇರಿ ಕಬ್ಬಿನ ವಿಷಯ, APMC ವಿಷಯ, ರೈತರ ವಿಷಯ ಮಾತಾಡಿದವ್ರು ಯಾರು ಇದ್ರ ನಮ್ಮ ದರ್ಶನ ಅನ್ನುವಂಥದನ್ನ ಇವತ್ತು ರೈತರ ಪರವಾಗಿ ಒಬ್ಬರೇ ಮಾತ್ರ, ಯಾರು ಮಾತಾಡಲಿಲ್ಲ. ವಿಶೇಷವಾಗಿ ಒಬ್ಬರೇ ಮಾತ್ರ ಇವತ್ತು ಕಬ್ಬು ಬೆಳೆಗಾರ ಸಮಸ್ಯೆ ಮತ್ತು ಬಹಳ ನಮಗ ಸಂತೋಷ ಐತೆ. ಯಾಕಂದ್ರೆ ನಮ್ಮವರ ಒಬ್ಬರು MLA ದೊಡ್ಡ ತಾಕತ್ತ ಒಳಗ ಏನಾಗ್ತಕ್ಕಂತ ಕಷ್ಟ ಹೇಳಿದ್ವು ಅಂತಂದ್ರ ಇವತ್ತ ಸೆಷನ್ದಾಗ ಚರ್ಚೆ ಮಾಡಿ ರೈತರಿಗೆ ಇವತ್ತ ಅವರ ನಮ್ಮ ಬೆಂಬಲಿತವಾಗಿ ಬಂದರು. ಬಹಳ ಸಂತೋಷ ಆಗೈತಿ, ಬಹಳ ಖುಷಿ ಆಗೈತಿ. ಯಾಕಪ್ಪ ಅಂತಂದ್ರ ಇವತ್ತ ನಾವು ಕೂಡ ಬಹಳ ಹೋರಾಟದ ಅನ್ನಾಜಿ ಕಿಚ್ಚದಾಗಿದ್ದು ನಾಳೆ ಇಡೀ ಸುಮಾರು ರಾಜ್ಯವ್ಯಾಪಿ 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ಬೇಕಂತೇಳಿ ಕೂಡ ನಿರ್ಣಯ ಮಾಡಿದ್ದೀವಿ. ನಿನ್ನೂ ಕೂಡ HK ಪಾಟೀಲ್ ಅವರು ಕೂಡ ಬಂದು ಅವರು ಕೂಡ ವಿನಂತಿ ಮಾಡಿಕೊಂಡು ಒಂದು ನಿಯೋಗ ಬರ್ರಿ, ದಯವಿಟ್ಟು ಬೆಂಗಳೂರಿಗೆ ಹೋಗೋಣ, ಹೋಗಿ ಆ ಸಮಸ್ಯೆಯನ್ನು ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸೋಣ ಅನ್ನುವಂಥದ್ದು ಹೇಳಿದ್ರು. ಆದ್ರೂ ನಮ್ಮ ಜನ ಈ ಜನಾಂದೋಲನ ಚಳವಳಿ ಇರೋದ್ರಿಂದ ಇದು ಬೇಡಪ್ಪ, ನೀನೇ ಹೋಗು, ನೀನೇ ಮಾಡು, ನೀನೇ ಬಗೆಹರಿಸ್ಬಾ ಅಂತೇಳಿ ಕಳಿಸಿ ನಾಳೆ ಕೂಡ ನಾವು ಇಡೀ ರಾಜ್ಯವ್ಯಾಪಿ ಸುಮಾರು 50 ಲಕ್ಷ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮಾಜಿ ಸೈನಿಕರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು ಇವತ್ತು ಸ್ವಾಭಿಮಾನದಿಂದ ಇವತ್ತು ರಾಜ್ಯದಲ್ಲಿ ಎಲ್ಲರೂ ಕೂಡ ಇವತ್ತ ಬಹಳ ಒಂದು ನಾಳೆ ಹೋರಾಟಕ್ಕೆ ಸಜ್ಜಾಗಿರು. ಆದ್ರೂ ಆ ಹೋರಾಟಕ್ಕೆ ಮನದ ಮತ್ತು ಕೂಡ ಇವತ್ತ ಇಲ್ಲಿ ಶುಗರ್ ಮಂತ್ರಿ ಬಂದು ಮೊದಲನೇದಾಗಿ ಬಂದು ಈ ಜನರಿಗೆ ನನ್ನ ತಪ್ಪಾಗೈತೆ ಅಂತ ಕ್ಷಮೆ ಕೇಳುವಂತ ಸಂದರ್ಭ ಕೂಡ ಅವ್ರು ಮಾಡಿದಂತ ಸಂದರ್ಭ ಆಯ್ತು. ಹಲವಾರು 10,000 ಸಲ ಕ್ಷಮೆ ಕೇಳಿ ನನಗೆ ನಾಳೆ ನಾಡ್ದೊಂದು ಅವಕಾಶ ಕೊಡಿ, ಯಾಕಂದ್ರೆ ತಾವು ಒಂದು ನಿಯೋಗ ಬರಿ ಅನ್ನುವಂಥದ್ದು ಕೂಡ ಹೇಳ್ರು. ಅದಕ್ಕೆ ನಮ್ಮ ರೈತರು ಕೆಲವ ಒಪ್ಪುಗಳಿಲ್ಲ. ಅದಕ್ಕಾಗಿ ಅವರಿಗೆ ನೀವು ಅದನ್ನು ಬಗೆಹರಿಸಬೇಕು. ಬಗೆಹರಿಸದೆ ಹೋದ್ರ 10ನೇ ತಾರೀಕ ಕೋಟಿ ಜನ ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ಹಲವಾರು ನಿಮ್ಮೆಲ್ಲರ ಮುಖಂಡತ್ವೊಳಗ 1 ಕೋಟಿ ಜನ ಇವತ್ತ ರಾಷ್ಟ್ರೀಯ ಹೆದ್ದಾರಿ ಬರಬೇಕಾಗತ್ತೆ. ಅವ್ರ ಮುಂದೆನೂ ಕೂಡ ಸಂದೇಶನ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡುವಂತದ್ದಾಯ್ತು. ಯಾಕಂದ್ರೆ ಅನಿವಾರ್ಯ, ಯಾಕಂದ್ರೆ ಸರ್ಕಾರ ಇಲ್ಲಿ ತಲಿಬಾಗಿ ಬಂದಾಗ ನಾವು ಅವ್ರಿಗೆ ತಿಳಿಬೇಕಾಗಿತ್ತು. ಅವರ ಮಂಡತನ ನಾವು ಕೂಡ ಗೌರವಿಸುದಿಲ್ಲ. ಯಾಕಂದ್ರೆ ಇವತ್ತೊಂದು ಘೋಷಣೆ ಮಾಡಿ ಹೋಗ್ತಾರೆ ಅಂತ ನಾವೆಲ್ಲ ನಿರೀಕ್ಷೆಯನ್ನು ಇಟ್ಟಿದ್ವಿ. ಆದ್ರೂ ಕೂಡ ಇರ್ಲಿ, ಈಗಾಗಲೇ ಇವರೆಲ್ಲ ರೈತ ದೇವರುಗಳು ಬಂದಾವ ಅಂತೇಳಿ ಅವರಿಂದ ಏನೇ 200 ರೂಪಾಯಿ ಅನಾಜಿ ಹೆಚ್ಚಾಗಿಲ್ಲ, 3,000 ರೂಪಾಯಿ ಕೊಡ್ತೀರ. ನಮ್ಮಲ್ಲಿ 5-6 ವರ್ಷದಿಂದ 3,000 ಕೊಡ್ತೀರ. ಈ ಎಲ್ಲಾ ರೈತ ದೇವರ ಲಕ್ಷಾಂತರ ಜನ ಈಗೆಲ್ಲ ಇತ್ತು. ಯಾಕಂದ್ರೆ ಪಾಪ ಸಂಚಾರ ಮಠ ಕೂಡ ನಿಂತು ಇವತ್ತು ನಾಳೆ ಕೂಡ ಸುಮಾರು ಲಕ್ಷಾಂತರ ಜನ ಬರ್ತಾರೆ. ಅವರೆಲ್ಲರೂ ಕೂಡ ಇವತ್ತ ಫಸ್ಟ್ 50 ರೂಪಾಯಿ ಕೊಡ್ತಿದ್ರು, ಆಮೇಲೆ 25 ರೂಪಾಯಿ ಜಾಸ್ತಿ ಆಯ್ತು, ಮತ್ತೆ 25 ರೂಪಾಯಿ 100 ರೂಪಾಯಿಗೆ ಬಂದ್ರೆ ಮತ್ತೆ 10-20 ಏರಿ ಹೋರಾಟ ಬಂದ್ರ 200 ಬಂದೈತಿ. ನಾವು 500 ನಾವು ಒಂದು 100 ಕಡಿಮೆ ಮಾಡಿದ್ವು. 400 ರೂಪಾಯಿ ಅಂತ ಕೊಡ್ಲೇಬೇಕು. ಮುಖ್ಯಮಂತ್ರಿಗೆ ಒತ್ತಾಯ ಮಾಡುವಂತದ ಎಲ್ಲ ನನ್ನ ಮೀಡಿಯಾ ದೇವರುಗಳು ಕೂಡ ಬಹಳಷ್ಟು ಸಹಕಾರ ಕೊಟ್ಟು ಇಡೀ ನಾಡಿನ ಇರ್ತಕ್ಕಂಥ ಐತಿಹಾಸಿಕ ಹೋರಾಟಕ್ಕ ಅವರೆಲ್ಲರೂ ಬೆಂಬಲ ಕೊಟ್ಟರು. ದಯವಿಟ್ಟು ನಾಡಿನ ಎಲ್ಲ ನನ್ನ ರೈತ ಬಂಧುಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಚಿಂತಕರು, ಸ್ವಾಮೀಜಿ ಅವರು ಎಲ್ಲರೂ ಕೂಡ ತಪ್ಪನ್ನು ಭಾವಿಸಬೇಡ್ರಿ. ಸರ್ಕಾರ ಬಂದ ಈ ರೈತರಿಗೆ ಕ್ಷಮೆ ಕೇಳಿ ಸಂದರ್ಭಕ್ಕ ಕೈ ಮುಗಿದ ರಿಕ್ವೆಸ್ಟ್ ಮಾಡ್ಕೊಂತಕ್ಕಂಥ ಸಂದರ್ಭಕ್ಕ ನಾವು ರೈತರ ಗೌರವ ಕೊಡ್ತಕ್ಕಂಥ ಜನಾಂಗ, ನಾವು ಅವ್ರನ್ನ ಅಪಮಾನ ಮಾಡಬಾರ್ದು ಅಂತೇಳಿ ಅವಕಾಶ ಕೊಟ್ಟಿದೀವಿ. ಏನಾದರೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇದನ್ನ ಉಡಾಪಿತನ ಮಾಡಿ ಏನಾದರೂ ನಾಳೆ ನಾಡದ ಗೌರವ ಕೊಟ್ಟು ಬಗೆಹರಿಸಲಿಲ್ಲ ಅಂತಂದ್ರ ಈ ಸಿದ್ದರಾಮಯ್ಯ ಸರ್ಕಾರ ಕೂಡ ಉಳಿದಿಲ್ಲ ಅಂತೇಳಿ ಸರ್ಕಾರಕ್ಕಾಗಿ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು
ಕೊಡ್ತಾ ಇದ್ದೀವಿ. ಇವತ್ತು 50 ಲಕ್ಷ ಜನ ಬೀದಿಗೆ ಬರೋರಿದ್ದು ನಾಳೆ ಇನ್ನು 1 ಕೋಟಿ ಜನ ಕೂಡ ಬೀದಿಗೆ ಬರ್ತಕ್ಕಂಥದಕ್ಕ ಇವತ್ತು ರೈತರು ರೆಡಿ ಅದಾರು. ಅದಕ್ಕೆ ಅವಕಾಶ ಬೇಡ, ನಾವು ಬೀದಿ ಒಳಗೆ ಬರ್ಬೇಕಂತ ಬೇಡ್ಕೋ ಅವರಲ್ಲ, ನಾವು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡ್ರಿ ಅನ್ನುವಂಥದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ದರ್ಶನ ಪುಟ್ಟಣ್ಣಯ್ಯ ಅಣ್ಣರು ಕೂಡ ದಯವಿಟ್ಟು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರು. ದಯವೆಲ್ಲರೂ ಶಾಂತರಾಗಿ ಅವರ ವಿಚಾರಗಳನ್ನ ತಾವು ತಿಳ್ಕೋಬೇಕು. ಯಾಕಂದ್ರೆ ಅವರು ಕೂಡ ಬಹಳ ಪುಟ್ಟಣ್ಣಯ್ಯ ಸರ್ ಕೂಡ ಬಹಳ ಅದ್ಭುತ ಮಹಾನ ಸುಮಾರ ಇವತ್ತು ಸೆಷನ್ಗಳಿಗೆಲ್ಲ ಬಹಳಷ್ಟು ಕಬ್ಬು ಬೆಳೆಗಾರರ ಬಗ್ಗೆ ಇವತ್ತು ಹೈಯೆಸ್ಟ್ ಆಗಿ ಕೂದಲ 5,000 ರೂಪಾಯಿಗೆ 1 kg ಮಾರದತಿ. ನಾವು ಕಬ್ಬು ಬೆಳೆದ್ರೆ ಇದ್ಯಾಕೆ ಮಾರವಾದ ಮಗಂದತ್ತೇಳಿ ಇವತ್ತು ಸೆಷನ್ದಾಗ ಚರ್ಚೆ ಮಾಡಿರ್ತಕ್ಕಂತ ಇತಿಹಾಸದ ಪುಟ್ಟಣ್ಣಯ್ಯ ಸರ್ ಕೂಡ ಬಹಳ ಅದ್ಭುತ. ಅವರ ಪುತ್ರರಾಗಿ ಮತ್ತು ಅವರು ಕೂಡ ಶಾಸಕರಾಗಿ ಇವತ್ತು ರೈತರ ರಕ್ಷಣೆ ಮಾಡಲಿಕ್ಕೆ ಅವರ ಕ್ಷೇತ್ರದಲ್ಲಿ ಆಯ್ತು ಇಡೀ ರಾಜ್ಯದಲ್ಲಿ ರೈತರ ಬದಲು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅಂತ ಮಹಾತ್ಮರು ಇವತ್ತು ಮಹಾನ್ ವ್ಯಕ್ತಿಗಳು ನಮ್ಮಲ್ಲಿ ಬಂದರು. ಅವರು ಕೂಡ ನಿಮ್ಮ ದಯವಿಟ್ಟು ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಾವೆಲ್ಲ ಸೇರ್ಕೊಂಡು ಈ ಒಂದು ಐತಿಹಾಸಿಕ ಹೋರಾಟ ಸೃಷ್ಟಿ ಮಾಡಿದ್ದೀವಿ. ನಿಮ್ಗೆಲ್ಲರೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಮಾಡ್ತೀರಾ ಈ ಹೋರಾಟದಿಂದ ಇಡೀ ರಾಜ್ಯದ ಎಲ್ಲಾ ಕಬ್ಬು ಬೆಳೆಗಾರರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಹೋರಾಟ ಮಾಡ್ತಿದ್ದೀರಿ. ಇಲ್ಲಿರೋಂಥವ್ರು ನೀವುಗಳೆಲ್ಲ ಸೇರ್ಕೊಂಡು ಮಾಡ್ತಿದ್ದೀರಿ. ಈಗ ಚುನಪ್ಪ ಅವ್ರು ಹೇಳ್ದಂಗೆ ಹೋದ್ ಸತಿನೂ ಡಿಸೆಂಬರ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ 20,000 ಜನ ಸೇರ್ಕೊಂಡು ಎಲ್ಲ ಹೋರಾಟ ಮಾಡಿದ್ವಿ. ಇದೇ ರೀತಿ ನಮ್ಮನ್ನೆಲ್ಲ ಕರೆಸಿ ವಿಧಾನಸೌಧದಲ್ಲಿ ಬೆಳಗಾಂದಲ್ಲಿ ಮಾತಾಡಿ ಏನಾದ್ರೂ ಒಂದು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ತನಕ ಯಾವುದೇ ತರದ ಬೆಳೆನ ನಿಗದಿ ಮಾಡಿಲ್ಲ ಕಬ್ಬಿಗೆ. ಪದೇ ಪದೇ ನಾವು ಕೇಳ್ತಾ ಇರ್ತೀವಿ, ನಾವು ಮನವಿಗಳು ಕೊಡ್ತಾ ಇರ್ತೀವಿ. ಹೋದ್ಸತಿ ಮಾತಾಡಿದಾಗ್ಲೂ ಮಾನ್ಯ ಮುಖ್ಯಮಂತ್ರಿ ಅವರು ನಾವು ಇದನ್ನ ಪರಿಶೀಲನೆ ಮಾಡಿ ಒಂದು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ. ಈ ಸತಿ ಅವ್ರೇನಾದ್ರೂ ನಾವು ಕರೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನೇ ಬಂದು ಹೇಳಿದ್ರು ಇಲ್ಲೇ ಹೇಳುವುದು. ಯಾಕೆಂದ್ರೆ ಜನರ ನಿಮ್ಮಗಳ ಮಧ್ಯೆ ಈಗೊಂದು ಇತ್ಯರ್ಥ ಆಗಿರುವಂತದ್ದು ನಿಮ್ಮನ್ನು ಬಿಟ್ಟು ಅಲ್ಲೋಗಿ ನಾವು ಬಾಗಿಲು ಮುಚ್ಕೊಂಡು ಅವ್ರ ಜೊತೆ ಮಾತಾಡೋದು ಬೇಕಾಗಿದೆ. ಇಲ್ಲಿ ಬಂದು ಅವ್ರುಗಳು ಏನೇ ಡಿಸಿಷನ್ ಇರಲಿ, 3,300 ಮಾಡ್ತಾರೋ 3,400 ಮಾಡ್ತಾರೋ, ಇಲ್ಲ ನೀವು ಇಲ್ಲ ಉಂಟು ಅಂತ ನಾವುಗಳೆಲ್ಲ ಸೇರ್ಕೊಂಡು ಇಲ್ಲಿ ಹೇಳಿದಾಗ ಮಾತ್ರ ಅದು ಒಪ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇಷ್ಟು 8 ದಿನಗಳ ಕಾಲ ನೀವೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಅಡಿಗೆ ಮಾಡ್ಕೊಂಡು ಇಲ್ಲೇ ಇದ್ದು ಹೋರಾಟನ ಮಾಡ್ತಿದ್ರಿ. ಇದೇ ರೀತಿ ಹೋರಾಟನ ಮುಂದುವರ್ಸ್ಕೊಂಡು ನಾವು ನಿಮ್ ಜೊತೆ ಇರ್ತೀವಿ. ನಾಳೆನೂ ನಿಮ್ ಜೊತೆ ನಾನು ಇಲ್ಲೇ ಇರ್ತೀನಿ. ಏನೇ ಇದ್ರೂ ಈ ಹೋರಾಟದ ಒಂದು ಸುಮ್ಮನೆ ನಾವು ಶುರು ಮಾಡ್ಬಿಟ್ಟು ಮಧ್ಯದಾರಿಯಲ್ಲಿ ಬಿಡೋದು ಬೇಡ. ಒಂದು ಅಂತ್ಯ ಕಾಣಿಸ್ಕೊಡ್ತೀವಿ. 3,500 ಅಂತ ಹೇಳಿದೀವಿ. ಅದು ಇಡೀ ರಾಜ್ಯದಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಇದು ಈಗ ನೀವಿಲ್ಲಿ ಮಾಡಿರೋ ಕೆಲಸ ಈ ಮಂಡ್ಯದಲ್ಲೂ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಚಳುವಳಿ ನಡೆದಿದೆ. ಇದೇ ರೀತಿ ಎಲ್ಲ ಪ್ರತಿ ಜಿಲ್ಲೆಯಲ್ಲಿಯೂ ಈ ಚಳುವಳಿಗಳು ನಡೀತಾ ಇದೆ. ಈ ಚಳುವಳಿ ನೀವೆಲ್ಲ ಹುಟ್ಟಾಕಿದ್ದೀರಿ. ನೀವೆಲ್ಲ ಸೇರ್ಕೊಂಡು ಅದನ್ನ ಒಂದು ಅಂತ್ಯಕ್ಕೆ ತಗೊಂಡು ಹೋದ. ಈಗ ಸರ್ಕಾರದವರು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ, ಇರೋದಿಲ್ಲಿ 3 ಜನ. ರೈತ ಬೆಳೀತಾನೆ, ಕಾರ್ಖಾನೆಯವರು ಇರ್ತಾರೆ, ಸರ್ಕಾರವರು ಇರ್ತಾರೆ. ರೈತನ ಹತ್ರ ದುಡ್ಡಿಲ್ಲ ಕೊಡಕ್ಕೆ. ಇನ್ನೂ ಎಷ್ಟು ಕೊಡಕ್ಕೆ? ಇನ್ನೂ ನಾವು ಈಗ ನೀವು ಬೆಳೀತಿರೋ ಬೆಳೆಯಲ್ಲಿ ನೀವು ಸಾಲ ತೀರ್ಸಕ್ಕಾಯ್ತಾ ಇದ್ದ, ಜೀವನ ಮಾಡಕ್ಕಾಯ್ತಾ ಇದ್ದ? ಇಲ್ಲ ತಾನೆ. ಅದು ಅರ್ಥ ಈಗ ಚೆನ್ನಾಗಿ ಜೀವನ ಮಾಡ್ತಿರೋರು ಯಾರು? ಕಾರ್ಖಾನೆಯವರು ಚೆನ್ನಾಗಿ. ಈಗ ಹೋದ್ ಸಾರಿ 3,200 ಇತ್ತು, ಅವಾಗ್ಲೂ ನಿಮ್ಗೆ ಅಷ್ಟೇ ದುಡ್ಡು ಕೊಡ್ತಾ ಇದ್ರು. ಈಗ 4,000 ಆಗೈತೆ. ಇವಾಗ್ಲೂ ಇಷ್ಟೇ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 3,000 ರೂಪಾಯಿನ ಜಾಸ್ತಿ ಮಾಡಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. 4,000 ರೂಪಾಯಿ ಮಾಡ್ಕೊಂಡು ಅವ್ರು ಜಾಸ್ತಿ ದುಡ್ಡು ತಗೋಬಹುದು, ರೈತನಿಗೆ ಜಾಸ್ತಿ ಕೊಡಕ್ಕಾಗಿಲ್ಲ. ಉಪ ಉತ್ಪನ್ನಗಳು ಮಾಡಿದಾಗ ಜಾಸ್ತಿ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಉಪ ಉತ್ಪನ್ನಗಳು ಮಾಡಿ ದುಡ್ಡನ್ನ ರೈತನ ಕೊಡ್ತಿದ್ದಾರೆ. ಇದನ್ನೆಲ್ಲ ಗಣನೆಗೆ ತಗೊಂಡು ಸರ್ಕಾರ ಇದರಿಂದ ಟ್ಯಾಕ್ಸ್ ಎಷ್ಟು ತಗೋತಾರೆ ಅಂತ ನಿಮ್ಗೆ ಗೊತ್ತಿರುವಂತದ್ದು. ಸರ್ಕಾರದವ್ರುವೆ ನಾವು ಏನು ಈಗ ಬಜೆಟ್ ಅಲ್ಲಿ ದುಡ್ಡು ಇಡಬೇಕು ಅಂತಿತ್ತು. ಬಜೆಟ್ ಅಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಏನಿತ್ತು, ಅದನ್ನ 1 ರೂಪಾಯಿನೂ ದುಡ್ಡಿಟ್ಟಿಲ್ಲ. ಅದರಿಂದ ದುಡ್ಡನ್ನ ಸರ್ಕಾರದಿಂದಾನು 1 ಟನ್ಗೆ ಇಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಹಿಂದೆ ಮಾಡಿದ್ರು. ಅದನ್ನ ಈ ಸತಿ ಈ ಸರ್ಕಾರಗಳು ಮಾಡಿಲ್ಲ. ಇದನ್ನೂ ನಾವು ಆಗ್ರಹ ಮಾಡಬೇಕು. ಯಾಕಂದ್ರೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಸರ್ಕಾರದವರು
ಆ ದುಡ್ಡನ್ನ ಬಳಸ್ಕೊಡಕ್ಕೆ ಮತ್ತೆ ರೈತರನ್ನ ಕಾಪಾಡಕ್ಕೆ ಅವರು ಸರ್ಕಾರ ಮುಂದೆ ಬರಬೇಕು. ಇವೆಲ್ಲ ಇಟ್ಕೊಂಡು ನಾವು ಗಣನೆಗೆ ತಗೊಂಡು ನಾವು ಸರ್ಕಾರದ ಮೇಲೆ ಇನ್ನೂ ಒತ್ತಡ ತಂದು ನಾವು ನಮ್ಗೇನು 3,500 ಬೆಲೆ ಕೊಡಬೇಕು ಅಂತ ಹೇಳಿದೀವಿ. ಅದನ್ನ ನಾವು 3,500 ಏನು ಬೆಲೆ ಕೊಡಬೇಕು ಟನ್ಗೆ ಕಬ್ಬಿಗೆ ಅಂತ ಅದನ್ನ ನಾವು ಪಟ್ಟಿಡ್ಕೊಂಡು ಕೂತ್ಕೊಂಡು ಇದೇ ರೀತಿ ಹೋರಾಟ ನೀವು ದೊಡ್ಡ ಮಟ್ಟದಲ್ಲಿ ಮಾಡದ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ದರ್ಶನ ನಾಜಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ, ಯಾಕಂದ್ರೆ ಇನ್ನ 2 ದಿವಸ ಹೋಗ್ಲಿ ನಿಮ್ ಜೊತೆ ಇದ್ದ ಇದನ್ನ ಯಶಸ್ವಿ ಮಾಡ್ಲಿಕ್ಕೆ ನಾನು ಕೂಡ ನಿಮ್ ಜೊತೆ ಇರ್ತೀನಿ ಅಂತ ಹೇಳೋರು ನಮ್ಮ ಹಿರಿಯ ನಾಯಕರು. ಬಹಳಷ್ಟು ಪ್ರೊಫೆಸರ್ ಅವ್ರ ಜೊತೆ ನಿರಂತರವಾಗಿ 40 ವರ್ಷಗಳಿಂದ ಹೋರಾಟದಲ್ಲಿ KT ಗಂಗಾಧರ್ ಸರ್ ಬಂದರು. ಅವ್ರಿಗೂ ಕೂಡ ಶಿವಮೊಗ್ಗದಿಂದ ಅಲ್ಲಿಂದ ಇಷ್ಟೆಲ್ಲ ಅವ್ರ ಹೆಲ್ತ್ ಪ್ರಾಬ್ಲಮ್ ಇದ್ರು ಕೂಡ ಕಳ್ಳಿದೆ. ರೈತ ಸಂಘ ಅಂತಂದ್ರೆ ಇದು ಕಳ್ಳ ಜಗದೈತೆ ಎಲ್ಲೆಲ್ಲಿ. ಯಾಕಾರ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಎಷ್ಟು ತ್ರಾಸ ಐತೆ ಅಂದ್ರು ಈ ರೈತರಿಗೆ ಇಷ್ಟು ಚಲೋ ಆಗತ್ತೈತಿಪ್ಪ ಅಂತಂದ್ರ ಎಲ್ಲರೂ ಕಳ್ಳ ಜೈಗಿ ಇಡೀ ರಾಜ್ಯದ ಎಲ್ಲಾ ಲೀಡರ್ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸಬೇಕು. ಈಗ ಅವ್ರು ಬಹಳ ಮಾತಾಡಂಗಿಲ್ಲ. ನಾಳೆ ಬೆಳಿಗ್ಗೆ ನೀವು ಮತ್ತೊಂದು 1 ಲಕ್ಷ ಜನ ಬರಕ್ರೆ 5 ನಿಮಿಷ ಮಾತಾಡ್ತಾರ. ಸರ್ ಒಂದು 5 ನಿಮಿಷ ಮಾತಾಡ್ಬೋದು. ನಿಮಗೆ ಬಂದಿರ ಗೊತ್ತಾಗ ಸಂದೇಶ ಹೋಗ್ಬೇಕು. ಎಲ್ಲ ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರಿಗೆ ಒಂದು ದೊಡ್ಡ ಸಂದೇಶವನ್ನ ನೀವು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟಿದ್ದೀರಿ ಇವತ್ತು ಈ ಚಳವಳಿಯಿಂದ. ನಾನು ಒಬ್ಬ 50 ವರ್ಷದ ಚಳವಳಿಗಾರನಾಗಿ 80ರ ಚಳವಳಿ ಜನ ಸೇರ್ತಾ ಇದ್ರು. ಅದು ಬಿಟ್ರೆ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಸೇರಿರೋ ಜನ 50 ವರ್ಷದ ದಾಖಲೆಯನ್ನ ಮುರಿದ್ಬಿಟ್ರಿ ನೀವು. ಯಾಕೆಂದ್ರೆ ನನಗೆ ಹುಷಾರಿಲ್ಲ. ನಿಮ್ಮ ಸಭೆಯನ್ನ ದಿನ ನೋಡಿ ನೋಡಿ ನನ್ನ ಕಾಯಿಲೆ ಹೋಗೇ ಬಿಡ್ತು. ನಾನೇ ಯಾಕೆ ಹೇಳ್ತೀನಿ ಅಂದ್ರೆ ಜನಕ್ಕೆ ಅನ್ಯಾಯ ಆದಾಗ ಪ್ರಜಾಪ್ರಭುತ್ವವನ್ನ ರಿಪೇರಿ ಮಾಡೋ ರೀತಿಯಿಂದ ಅದೇ ರೈತರ ಶಕ್ತಿ. ಯಾರ ಕೈಲಿ ಸರ್ಕಾರ ರಿಪೇರಿ ಮಾಡಕ್ಕಾಗಲ್ಲ, ಮಣ್ಣಿನ ಮಕ್ಕಳ ಕೈಯಲ್ಲಿ ಮಾತ್ರ ಸಾಧ್ಯ. ಸಿದ್ದರಾಮಣ್ಣ ಮೋದಿಯವರು ಇದನ್ನ ಅರ್ಥ ಮಾಡಿಕೊಂಡ್ರೆ ಭಾರತಕ್ಕೂ ಕ್ಷೇಮ, ಕರ್ನಾಟಕಕ್ಕೂ ಕ್ಷೇಮ. ಅನ್ನ ಕೊಡೋ ರೈತ ಬೀದಿ ಮೇಲೆ ಬಂದಾನೆ ಅಂದ್ರೆ ಈಗಲೂ ಹೇಳ್ತೀನಿ. ನಾನು ನಿನ್ನೆ ನಮ್ಮ HK ಪಾಟೀಲ್ ಮಾತಾಡಿದ ಭಾಷಣ ಪೂರ್ತಿ ಕೇಳಿಸ್ಕೊಂಡೆ. ನಮ್ಮ ಚುನಪ್ಪ ಪೂಜಾರಿ 45 ನಿಮಿಷ ಮಾತಾಡಿದ್ರು, ಅದನ್ನು ಕೇಳಿಸ್ಕೊಂಡೆ. ಈಗ ನಾನು ದಾರಿಲಿ ಬರ್ತಾ ಕಾರ್ನಲ್ಲಿ ಈಗ ನಮ್ಮ ಸಕ್ಕರೆ ಮಂತ್ರಿ ಮಾತಾಡಿದ್ದು ಕೇಳಿಸ್ಕೊಂಡೆ. ಸಕ್ಕರೆ ಮಂತ್ರಿಯವರಿಗೆ HK ಪಾಟೀಲ್ ವರದಿ ಮಾಡಿದ್ದಾರೆ. ನಾಳೆ ಮುಖ್ಯಮಂತ್ರಿಯವರು ಸಂಜೆ ಹೊತ್ತಿಗೆ ಏನೋ ಒಂದು ಆದೇಶ ಕೊಡ್ತಾರೆ ಅಂತ ನಮ್ಮ ಚುನಪ್ಪಣ್ಣ ಹೇಳ್ತಾ ಇದ್ರು. ಅದೇನ್ರಿ ಆಗ್ಲಿ, ಸರ್ಕಾರದ ಜೊತೆ ನಮ್ದು ಸಂಘರ್ಷ ಯಾವಾಗಲೂ ಇದೆ. ಆದ್ರೆ ನ್ಯಾಯಕ್ಕಾಗಿ ಹೊರತು ಅನ್ಯಾಯಕ್ಕಲ್ಲ. ನ್ಯಾಯಕ್ಕಾಗಿ ಮಾತ್ರ ಸಂಘರ್ಷಕ್ಕೂ ಸೈ, ಜೈಲಿಗೆ ಹೋಗಕ್ಕೂ ಸೈ. ನಾವೇನು ಈ ಲಾಠಿ ಬಂದೂಕ ಈ ಸರ್ಕಾರ ನಂಬಿ ನಾವೇನು ಕುಳಿತು ಮಂದಿ ಅಲ್ಲ. ನಾವು ನನಗೆ ಸ್ಪಷ್ಟ ಇದೆ, 50 ವರ್ಷದಲ್ಲಿ ನಾವೊಂದು 8 ಸಾರಿ ನಮ್ಮನ್ನು ಜೈಲಿಗೆ ಹಾಕ್ಯಾರ. ಅದೇನ್ ಜೈಲಂದು ನಮ್ದೇ ಮನೆ ಬಿಡಿ, ಅದೇ ದೊಡ್ಡ ವಿಷಯ ಅಲ್ಲ. ಅಲ್ಲಿ ಭಾರಿ ಚಲೋ ಊಟ ಹಾಕ್ತಾರೋ ಯಪ್ಪ. ನಿಮ್ದು ಊಟ ಏನೈತಲ್ಲ ಬರೋಬ್ಬರಿ ಊಟ ತೂಕ ಮಾಡಿ ಊಟ ಹಾಕ್ತಾರೆ. ನೀವು ಒಂದ್ಸಾರಿ ಹೋಗಿ ಬರ್ಬೇಕ್ರಿ. ಅವಾಗ್ಲೇ ನೀವು ಲೀಡ್ ಆಗೋದು. ಜೈಲಿಗೆ ಹೋಗಿ ಬಂದ್ರಿ ಅಂದ್ರೆ 10 ಕೆತ್ತಗೆ ಧೈರ್ಯ ಬರ್ತದೆ. ಅದೇನ್ರಿ ಅದು ಮರ ಜಾತ್ರೆಗೆ ಹೋಗಿ ಹೋರಿ ತರ್ತೀರಿ, ಅದು ಬೇಸಾಯ ಹೊಡೋದಕ್ಕೆ ಕಬ್ಬಿ ಹೆದ್ರ ಮನೆಗ್ ಬಂದ್ರೆ ಏನ್ ಮಾಡ್ತೀರಾ?
ಮುಗ್ದಾಳ ಚುಚ್ಚಿ ಮುಖ ಬೆಂಕಿ ಹಚ್ಚಾದ ಆದ್ರೆ ಈ ರಾಜಕಾರಣಿಗಳಿಗೆ ಮುಕ್ಳಿ ಬೆಂಕಿ ಹಚ್ಚೋದು ಯಾರು? ಯಾಕೆ ಆಗಿಲ್ಲ? ಈಗ ನಿಮ್ಮಂತ ಹುಡುಗರು ತಯಾರಾಗಿದ್ದೀರಿ. ನಿಮ್ಮ ವಯಸ್ಸಲ್ಲಿ ನಾವು ಅದನ್ನೇ ಮಾಡಿದ್ವಿ. ಹೇಳ ಮಗನೇ ಅಂತಿದ್ವಿ ಮಂತ್ರಿಗೆ. ನಾವೇನು ಹಂಗಿಲ್ಲ. ಗುಡ್ರಾಯ ನಮ್ಮನ್ನ ನೋಡೇ ಮಾರಾಯ ಬಾರ್ರೋ ಅಂತ ಹೇಳಿ ಅವರೇ ಬಂದು ಬಾಗ್ಲೆ ಬಂದು ಕರ್ಕೊಂಡು ಹೋಗ್ಬಿಡ್ತಿದ್ದ. ಅದಕ್ಕೆ ಸಿದ್ದರಾಮಣ್ಣ ಹೇಳ್ತೀನಿ, ಸಿದ್ದರಾಮಣ್ಣ ರೈತ ಚಳವಳಿ ಶುರುವಾದಾಗ ಮೈಸೂರು ಜಿಲ್ಲೆಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅವರು, ನಾನು ಶಿವಮೊಗ್ಗ ಜಿಲ್ಲೆಯ ರೈತ ಸಂಘದ ಕಾರ್ಯದರ್ಶಿ, ನಾವಿಬ್ಬರು. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಇನ್ನೂ ಚಳವಳಿ ಮಾಡ್ತಲೇ ಇದ್ದೀನಿ. ಅದಕ್ಕೆ ಸಿದ್ದರಾಮಣ್ಣಗೆ ಹೇಳ್ತೀನಿ, ನೀವು ಜನತಾ ಪರಿವಾರ ಬಿಟ್ಟು ಕಾಂಗ್ರೆಸ್ ಹೋಗಿ ಮುಖ್ಯಮಂತ್ರಿ ಹುದ್ದೆ ತಗೊಂಡಿದ್ದೀರಿ. ರೈತ ಚಳವಳಿಯಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಯೋ ಅದನ್ನ ನೀವು ಬಗೆಹರಿಸ್ತಾ ಇದ್ರೆ 83ರಲ್ಲಿ 36 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಒದ್ದಾಚೆಗೆ ಹೋಗಿ ಯಾಕಲೂ ಆಗಿರಲಿಲ್ಲ. ಜನಸಂಘ ಆಗಲಿ, ಬಿಜೆಪಿ ಆಗಲಿ, ಸಮಾಜವಾದಿ ಪಾರ್ಟಿಗಳು ಯಾರ ಕೈಲೂ ಆಗಿರಲಿಲ್ಲ. ರೈತ ಚಳವಳಿ ಗುಂಡಿಕ್ಕಿದ ರೈತರ ಸರ್ಕಾರಕ್ಕೆ ಓದಿಲ್ಲ. ಕಾಂಗ್ರೆಸ್ ಸರ್ಕಾರ 36 ವರ್ಷಗಳ ಆಧಿಪತ್ಯವನ್ನು ಕಳ್ಕೊಂಡು ಬೀದಿ ಮೇಲೆ ಬಿದ್ದಿತ್ತು. ಈಗಲೂ ಮತ್ತು ನಾನು ಹೇಳ್ತೀನಿ, ಸಿದ್ದರಾಮಣ್ಣ ಮತ್ತು ನೀವೆಲ್ಲರೂ ಸೇರಿ ನೀವು ತಪ್ಪನ್ನು ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು ಅಧಿಕಾರ ಕಳ್ಕೊಳ್ಳುವಂತ ಹತ್ತಿರ ಸಮಯ ಮಾಡ್ಕೋಬೇಡಿ, ಎಚ್ಚರ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನು ಹೆಚ್ಚು ಮಾತನ್ನ ನಾಳೆ ಬೆಳಿಗ್ಗೆ ನಾನು ಮಾತಾಡ್ತೀನಿ. 1 ಗಂಟೆ ಬೇಕಾದ್ರೂ ಮಾತಾಡ್ತೀನಿ. ಈಗ ಸಾಕು. ನಮ್ಮೆಲ್ಲರಿಗೂ ಹಿರಿಯರು, ಯಾಕಂದ್ರೆ ಅವರೆಲ್ಲ ಬಹಳಷ್ಟು ಪ್ರೊಫೆಸರ್, ಅವರು ಎಲ್ಲ ಕೂಡ ಬಹಳಷ್ಟು ಅದ್ದೂರಿ ಹೋರಾಟಗಳು ಮಾಡಿದರು. ನಾವೆಲ್ಲ ಅವರೆಲ್ಲ ಶಿಷ್ಯರ, ಅವ್ರ ಕೈಯಾಗ ಗರಡಿ ಮನೆಯಾಗ ಕಲಿತ ಇವತ್ತು ನಾವು ನಿಮ್ಮ ಸೇವೆ ಮಾಡಿ ಇವತ್ತು ಗುರ್ಲಾಪುರ ಅಂತ ಒಂದು ಹಳ್ಳಿ ಒಳಗ ಐತಿಹಾಸಿಕ ಚಳವಳಿ, ಅವರೆಲ್ಲರ ಆಶೀರ್ವಾದ, ಅವ್ರ ಹಿರಿಯರ ಆಶೀರ್ವಾದ, ಇಂಥ ಸಾವಿರಾರು ಜನ ಶ್ರಮದ ಆಶೀರ್ವಾದದಿಂದ ಇದಕ್ಕೊಂದು ಶಕ್ತಿಯಾಗಿ ಇದು ಐತಿಹಾಸಿಕ ಚಳವಳಿಯಾಗಿ ಇವತ್ತ ಕಾರ್ಖಾನೆ ಮಾಲೀಕರನ್ನು ಮಣಿಸಿ 200 ರೂಪಾಯಿ ಹಣ ತಗೋದಂತದಾಗೈತಿ. ಇನ್ನೂ ಕೂಡ 200 ರೂಪಾಯಿ ಕಾರ್ಖಾನೆ ಮಾಲೀಕರ ಹಣ ತಗೋದಕ್ಕೆ ಇಡೀ ರಾಜ್ಯದ ಎಲ್ಲಾ ನನ್ನ ರೈತ ಬಂಧುಗಳು, ರೈತ ದೇವತೆಗಳು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಯಶಸ್ವಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ ಮುಖಾಂತರ ಅವರನ್ನು ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದ. ಈಗ